ಚಳಿಗಾಲದಲ್ಲಿ ಜಾಸ್ತಿಯಾಗಿ ಇವಾಗ ಕಾಲು ಒಡೆಯುತ್ತೆ, ನಡೆಯೋಕ್ಕಾಗಲ್ಲ, ಬ್ಲಡ್ ಬರ್ತಾ ಇರುತ್ತೆ ಅಂದರೆ ಮನೆಯಲ್ಲೇ ಯಾವ ಥರ ಹೋಮ್ ರೆಮಿಡಿ ಮಾಡೋದು ಅಂತ ನೋಡೋಣ. ಎಷ್ಟು ಮೆಡಿಷನ್ ಹಾಕಿದ್ರೂ ಕೂಡ ಜಾಸ್ತಿಯಾಗಿ ಒಡೆಯುತ್ತೆ. ಇದನ್ನು ನಾವು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಆನಿಯನ್ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಫಸ್ಟು ಬಿಡಿಸ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ. ಈರುಳ್ಳಿ ಬಳಸೋದ್ರಿಂದನೂ ಅಷ್ಟೇ ನಿಮಗೆ ಕಾಲು ಒಡೆದಿರೋ ಸಮಸ್ಯೆ ತಕ್ಷಣ ಕಡಿಮೆಯಾಗುತ್ತೆ ಮತ್ತು ಉರಿತಾ ಇದ್ರೂ ಕೂಡ ಕಡಿಮೆಯಾಗುತ್ತೆ ಇದರ ರಸನ ಬಳಸೋದ್ರಿಂದ. ಇದನ್ನು ಮಾಡ್ತಾ ಬನ್ನಿ ನೀವು. ನಿಮಗೆ ಕಾಲು ಒಡೆಯೋದು ಮತ್ತು ಕಾಲು ರಫ್ ಆಗ್ತಾ ಇದ್ದರೆ, ಕಾಲು ತುಂಬ ಸಾಫ್ಟ್ ಆಗುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಯಾವಾಗ ಬೇಕು ಆವಾಗ ಅಪ್ಲೈ ಮಾಡ್ಕೋಬೋದು. ಇದನ್ನು ತುರಿದು ಬಿಟ್ಟು ಅದರ ರಸ ತಗೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಕುಟ್ಟುಬಿಟ್ಟಾದ್ರೂ ರಸ ಇಟ್ಕೋಬೋದು. ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟಾದ್ರೂ ಕೂಡ ಅದರ ರಸನ ತಗೋಬೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಎಷ್ಟೇ ಮೆಡಿಷನ್ ಹಾಕಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ಇದನ್ನು ಮಾಡ್ತಾ ಬನ್ನಿ. ತಕ್ಷಣ ಕಡಿಮೆ ಆಗುತ್ತೆ. ಬ್ಲಡ್ ಬರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಕಾಲು ಒಡೆದಾಗ ನಡೆಯೋದಕ್ಕೆ ಆಗಲ್ಲ. ಮತ್ತು ಕಾಲು ಒಡೆದ್ರೆ ಅದಕ್ಕೆ ಧೂಳೆಲ್ಲ ಸೇರ್ಕೊಂಡಿರುತ್ತೆ. ಕ್ಲೀನ್ ಮಾಡಿದ್ರೂ ಕೂಡ ಕ್ಲೀನ್ ಆಗಲ್ಲ. ಜಾಸ್ತಿಯಾಗಿ ಒಡೆಯುತ್ತೆ ಅಂದರೆ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇವಾಗ ಈರುಳ್ಳಿನ ಚೆನ್ನಾಗಿ ತುರಿದು ಬಿಟ್ಟು ಇದರ ರಸನ ಮಾತ್ರ ತಗೊಳ್ತಾ ಇದ್ದೀನಿ. ಇದನ್ನು ಹಿಂಡು ಬಿಟ್ಟಾದ್ರೂ ತಗೋಬೋದು. ಇಲ್ಲ ಸ್ಟೈನರಲ್ಲಾದರೂ ಕೂಡ ಫಿಲ್ಟರ್ ಮಾಡ್ಕೋಬೋದು. ನೀವು ಯಾವ ಥರ ನಿಮಗೆ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ರಸನ ತಗೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡಿ ಇಟ್ಕೋಬೋದು ಇದನ್ನು. ಇವಾಗ 2 ಕ್ಯಾಂಡಲ್ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು. ಮೇಣದ ಬತ್ತಿ ತೊಗೊಂಡಿದ್ದೀನಿ. ಚಿಕ್ಕದಾದ್ರೂ ಕೂಡ ಯೂಸ್ ಮಾಡ್ಬೋದು. ದೊಡ್ಡ ಸೈಜ್ ಆದರೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಬಿ ವ್ಯಾಕ್ಸ್ ಇದ್ದರೂ ಕೂಡ ಬಿ ವ್ಯಾಕ್ಸನ್ನು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಬಿ ವ್ಯಾಕ್ಸ್ ಇದೆ, ಅದಕ್ಕೆ ಬಿ ವ್ಯಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿ ವ್ಯಾಕ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೇಣನ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಈ ಥರ ತೆಗೆದುಬಿಟ್ಟು ಬರೀ ಕ್ಯಾಂಡಲ್ ಮಾತ್ರ ತೊಗೊಳ್ತಾ ಇದ್ದೀನಿ ಬಿಡಿಸ್ಬಿಟ್ಟು. ದೊಡ್ಡದಾಗಿರುವ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಿ ವ್ಯಾಕ್ಸ್ ಹಾಕ್ಕೊಂಡಿರೋದ್ರಿಂದ ಇದು ಜಾಸ್ತಿಯಾಗಿ ಹಾಕ್ಕೊಳ್ತಾ ಇಲ್ಲ. ನಿಮಗೆ ಬಿ ವ್ಯಾಕ್ಸ್ ಇಲ್ಲ ಅಂದರೆ ಕ್ಯಾಂಡಲ್ ಕೂಡ ಯೂಸ್ ಮಾಡ್ಬೋದು. ನಾವು ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗಲೂ ಕೂಡ ಯೂಸ್ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ತಕ್ಷಣ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಒಂದು ನೈಟಲ್ಲೇ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿಯಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ನಾನು ಸ್ವಲ್ಪ ರೋಸ್ ತೊಗೊಂಡಿದ್ದೀನಿ. ರೋಸ್ ಹಾಕ್ಕೊಂಡ್ರೆ ಕಾಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಮತ್ತು ಹೂ ಥರ ಆಗುತ್ತೆ ರೋಸ್ನ ಬಳಸೋದ್ರಿಂದ. ರೋಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬರೀ ವ್ಯಾಕ್ಸ್ ಹಾಕ್ಕೊಂಡ್ರೆ ಸಾಕು. ಬಿ ವ್ಯಾಕ್ಸ್ ಆದರೂ ಓಕೆ, ಇಲ್ಲ ಕ್ಯಾಂಡಲ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ವಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ವಿಕ್ಸ್ ಇಲ್ಲ ಅಂದರೆ ನೀವು ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು. ವ್ಯಾಸ್ಲಿನ್ ಇಲ್ಲ ಅಂದರೆ ವಿಕ್ಸ್ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. ಇದಕ್ಕೆ ನಾನು ವಿಟಮಿನ್ ಇ ಟ್ಯಾಬ್ಲೆಟನ್ನು ಒಂದು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಅಷ್ಟೇ ನಿಮಗೆ ಕಾಲು ಒಡೆದಿರೋದು ತಕ್ಷಣ ಕಡಿಮೆ ಆಗುತ್ತೆ. ಒಳ್ಳೆ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಥರ ರೆಡಿ ಮಾಡಿ ನೋಡಿ. ನೀವು ಆವಾಗವಾಗ ಮಾಡಬೇಕು ಅಂತನಿಲ್ಲ. ಇದನ್ನು ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡಬೇಕು ಅಂತನಿಲ್ಲ. ಔಟ್ ಸೈಡಲ್ಲೇ ಇದನ್ನು ಇಟ್ಕೋಬೋದು. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಫಸ್ಟೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾಯ್ತಿರೋ ನೀರು ಮೇಲೆ ನಾನು ಈ ಪಾತ್ರೆನ ಇಟ್ಕೊಂಡು ಆ ಬಿಸಿ ನೀರಲ್ಲೇ ಮೆಲ್ಟ್ ಮಾಡ್ಕೋಬೇಕು. ಹಾಗೆಯೇ ಡೈರೆಕ್ಟಾಗಿ ನೀವು ಸ್ಟವ್ ಮೇಲೆ ಇಡಬಾರ್ದು. ಬಿಸಿ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕರಗುತ್ತೆ. ಏನು ಬಿ ವ್ಯಾಕ್ಸ್ ಹಾಕ್ಕೊಂಡಿದ್ದೀನಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ವಿಕ್ಸು ಮತ್ತು ಕ್ಯಾಂಡ್ಲು ಅದೆಲ್ಲ ಕೊಬ್ಬರಿ ಎಣ್ಣೆಯಲ್ಲೇ ಹೊಂದ್ಕೋಬೇಕು. ಚೆನ್ನಾಗಿ ಹೊಂದ್ಕೊಂಡ್ರೇ ನಿಮಗೆ ಇದು ವರ್ಕ್ ಆಗೋದು. ಇದನ್ನು ನೋಡಿ ಮಾಡಿ. ಕಾಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ. ಇದನ್ನು ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ನೀವು ಇದನ್ನ ಯೂಸ್ ಮಾಡೋಕ್ಕಾಗೋದು. ಇವಾಗ ನೋಡಿ ಈ ಥರ ನೀಟಾಗಿ ಮೆಲ್ಟ್ ಆಗಿದೆ.
ಒಂದು 5 ನಿಮಿಷ ಸಾಕು ಕ್ಲೀನಾಗಿ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದ್ಮೇಲೆ ಸ್ವಲ್ಪ ಬಿಸಿ ಬಂದ ತಕ್ಷಣ ಇಳಿಸ್ಕೊಂಡಿದ್ದೀನಿ. ಇದಕ್ಕೇನೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈರುಳ್ಳಿ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಹಾಕೋಬೇಡಿ. ಒಂದು ಸ್ವಲ್ಪ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ ಈ ಲಿಕ್ವಿಡು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಜಾಸ್ತಿಯಾಗಿ ಗಟ್ಟಿ ಆಗಲ್ಲ. ನಿಮಗೆ ಕ್ಲೀನಾಗಿ ಕಾಲಿಗೆ ಅಪ್ಲೈ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಯಾವುದಾದ್ರೂ ಒಂದು ಬಾಟ್ಲಿಗೋ, ಡಬ್ಬಿಗೆ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನ ಫ್ರಿಡ್ಜಲ್ಲಿ ಇಡಬೇಕು ಅಂತ ಅವಶ್ಯಕತೆ ಇಲ್ಲ. ಔಟ್ ಸೈಡಲ್ಲೇ ಇಟ್ಕೋಬೋದು. ಇವಾಗ ಇದು ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ಇವಾಗ ಮೊದಲಿಗೆ ನಾನು ಒಂದು ಚಿಕ್ಕ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಅವಾಗ ಅವಾಗ ಮಾಡಬೇಕು ಅಂತನಿಲ್ಲ. ರೆಡಿ ಮಾಡಿ ಇಟ್ಕೊಂಡು ಮಾಡ್ಕೋಬೋದು. ತುಂಬ ಯೂಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಯಾವಾಗಲೂ ನೈಟಲ್ಲಿ ಅಪ್ಲೈ ಮಾಡ್ತಾ ಬನ್ನಿ. ಇದು ನಿಮಗೆ ಕಾಲಂತೂ ಫಳ ಫಳ ಅಂತ ಹೊಳೆಯುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ಒಡೆದಿರೋ ಕಾಲು ನೀಟಾಗುತ್ತೆ. ಈಗ ಬ್ಲಡ್ ಬರ್ತಾ ಇದ್ರೂ ಕೂಡ ಕ್ಲೀನ್ ಆಗುತ್ತೆ. ಆದರೆ ಇದನ್ನ ಹಾಕ್ಕೊಂಡು ಬೆಳಿಗ್ಗೆ ಮಾತ್ರ ನೀರಲ್ಲಿ ಕ್ಲೀನಾಗಿ ತೊಳ್ಕೋಬೇಕು. ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ. ಮೊದಲಿಗೆ ಈಗ ಆನಿಯನ್ ರಸ ಇದೆಯಲ್ಲ, ಅದರಲ್ಲಿ ಕ್ಲೀನಾಗಿ ಒಂದು ಕಾಟನ್ನಲ್ಲಿ ಉಜ್ಕೊಳ್ಳಿ. ಉಜ್ಕೊಂಡು ಆದಮೇಲೆ ನಾನೇನು ಬಿ ವ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಹಾಕ್ಕೊಳ್ಳೋದು ಅಂತ ನೋಡೋಣ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಕಾಲು ಇವಾಗ ವಾರದಲ್ಲಿ ಡೈಲಿ ಮಾಡ್ತಾ ಇದ್ದೀನಿ. ಮಾಡ್ತಾ ಬಂದರೆ ಇವಾಗ ಒಂಚೂರು ಕೂಡ ಹೊಡೆಯೋದಿಲ್ಲ. ಇವಾಗ ಇದನ್ನ ಎಲ್ಲೆಲ್ಲಿ ಹೊಡೆದಿದೆ ಅಲ್ಲೆಲ್ಲ ಈ ಥರ ಅಪ್ಲೈ ಮಾಡಿ ಕ್ಲೀನಾಗಿ ಉಜ್ಕೊಂಡ್ರೆ ಒಂದು ಚೂರು ಕೂಡ ನಿಮಗೆ ಕಾಲು ಒಡೆದಿರೋದು ಕಾಣಿಸ್ಕೊಳ್ಳಲ್ಲ. ಮತ್ತು ನೋವು ಕೂಡ ಇರಲ್ಲ. ನೀಟಾಗುತ್ತೆ. ತುಂಬ ಸಾಫ್ಟ್ ಆಗುತ್ತೆ. ಎಲ್ಲ ಕಡೆನೂ ಎಲ್ಲೆಲ್ಲಿ ಹೊಡೆದಿದೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಹಳೆ ಸಾಕ್ಸ್ ಹಾಕ್ಕೊಂಡು ನೈಟಲ್ಲೇ ಮಾಡಬೇಕು. ಡೇಲಿ ಮಾಡಬಾರ್ದು. ನೈಟಲ್ಲಿ ಹಾಕ್ಕೊಂಡು ಬೆಳಿಗ್ಗೆ ನೀವು ಕ್ಲೀನಾಗಿ ಬಿಸಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಲು ತುಂಬ ಸಾಫ್ಟ್ ಆಗಿರುತ್ತೆ. ಕಾಲು ಒಡೆದಿರೋದು ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಡೈಲಿ ಮಾಡ್ತಾ ಬನ್ನಿ. ಒಂದು ಚೂರು ಕೂಡ ನಿಮಗೆ ಕಾಲು ಒಡೆದಿರೋದು ಇರೋದಿಲ್ಲ. ಇದನ್ನ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಹೆಂಗಸರು ಕೂಡ ಯೂಸ್ ಮಾಡ್ಬೋದು, ಗಂಡಸರು ಕೂಡ ಯೂಸ್ ಮಾಡ್ಬೋದು. ಏನು ತೊಂದರೆ ಆಗೋಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಾಕ್ಸ್ ಹಾಕ್ಕೊಂಡು ಒಂದು ನೈಟ್ ಹಾಗೆ ಇರಬೇಕು. ಬೆಳಗಿನ ಜಾವ ಕ್ಲೀನಾಗಿ ಕಾಲು ವಾಶ್ ಮಾಡ್ಕೊಳ್ಳಿ. ಬಿಸಿ ನೀರಲ್ಲಿ ಸೋಪ್ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ನಿಮಗೆ ಕಾಲು ಒಡೆದಿರುವ ಸಮಸ್ಯೆ ಇರೋದಿಲ್ಲ. ಇದನ್ನು ಔಟ್ ಸೈಡಲ್ಲೇ ಇಟ್ಕೊಳ್ಳಿ. ಏನು ತೊಂದರೆ ಆಗಲ್ಲ. ಗಟ್ಟಿ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ನೀವು ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ತೊಳೆದಾದ್ಮೇಲೆ ಎಷ್ಟು ನೀಟಾಗಿದೆ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ. ಈ ವಿಡಿಯೋನ ಫ್ಯಾಮಿಲಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು.